ಹೇಳ್ತೀವಿ ಊಟ ಮಾಡಿಕೊಂಡು. ಮೇಡಮ್, ಈಗ ಏನು ನೀವು ಒಂದು ತುಂಬ ಎರಡು ಪಾಯಿಂಟ್ನ ನಾನು ತುಂಬ ಸೂಕ್ಷ್ಮತೆಯಿಂದ ಗಮನಿಸಿದೆ. ಕರೆಕ್ಟು, ಒಂದು ಲೀಗಲ್ ಕಮಿಟಿ ಆಗಬೇಕು. ಏನು ನೀವು ಸಜೆಷನ್ ಕೊಟ್ಟಿದ್ದೀರಾ, ಏನೊಂದು ಮಗುನ ತಗೊಳ್ಳೋಣ ಅಂದ್ಕೊಂಡಿದ್ದೀರಾ, ಆ ಮಗುಗೆ ನೀವೇ ಜವಾಬ್ದಾರಿ ಅಂತ ಹೇಳ್ತಾ ನಿಮ್ಮ ಅಧ್ಯಕ್ಷತೆಯಲ್ಲಿ ಒಂದು ಲೀಗಲ್ ಕಮಿಟಿ ಆಗಲಿ ಅಂತ ನಾನು ಮೇಡಮ್, ಇಲ್ಲಿ ಕ್ಷಮೆ ಕೇಳಬೇಕಾಗಿರೋದು ನಾವಲ್ಲ, ಭಾರತದ ಸರ್ವೋಚ್ಚ ಸುಪ್ರೀಂ ನ್ಯಾಯಾಲಯದ ಮಾಜಿ ನ್ಯಾಯಮೂರ್ತಿಗಳ ಗೌರವಾನ್ವಿತ ನ್ಯಾಯಮೂರ್ತಿಗಳಾದಂತಹ ಶ್ರೀಮತಿ ಹಿಂದೂ ಮಲ್ಹೋತ್ರಾ ಮೇಡಮ್ ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಇತಿಹಾಸವು ಈ ಸಮುದಾಯಕ್ಕೆ ಕ್ಷಮೆ ಕೋರಬೇಕಾಗಿದೆ, ಇತಿಹಾಸನೇ ಕ್ಷಮೆ ಕೋರಬೇಕಾಗಿದೆ ಅನ್ನೋ ವಿಚಾರ ಬಂದಾಗ, ದಿಸ್ ಇಸ್ ಆಲ್ ಅವರ್ ರೆಸ್ಪಾನ್ಸಿಬಿಲಿಟಿ ಟು ಚೇಂಜ್ ದ ವರ್ಲ್ಡ್, ಟು ಮೇಕ್ ದ ವರ್ಲ್ಡ್ ಲೆಟ್ಸ್ ವಿ ಫೈಟ್ ಫಾರ್ ದ ನಾನ್ ಡಿಸ್ಕ್ರಿಮಿನೇಷನಬಲ್ ಸೊಸೈಟಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಎಸ್, ಈಗ ನಮ್ಮ ಜೊತೆ ಪ್ರಜಾವಾಣಿ ಕಾರ್ಯನಿರ್ವಾಹಕರು ಹಾಗೂ ಸಂಪರ್ಕಕರಾದಂತಹ ಶ್ರೀಯುತ ರವೀಂದ್ರ ಭಟ್ ಸರ್ ನಮ್ಮ ಜೊತೆ ಇದ್ದಾರೆ. ಸರ್, ಎರಡು ಮಾತಾಡಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಇರುವಂತಹ ಎಲ್ಲ ಗಣ್ಯರೇ, ವೇದಿಕೆ ಮುಂಭಾಗದಲ್ಲಿರುವಂತಹ ಎಲ್ಲ ಸ್ನೇಹಿತರು, ಬಹುತೇಕ ಜನ ನೀವು ಬಂದು ಮಾತಾಡುವಾಗ ಒಂದು ಮಾತನ್ನು ಹೇಳ್ತೀವಿ, ನಾನು ಟ್ರಾನ್ಸ್ಜೆಂಡರ್ ಅಂತ ಹೇಳ್ಕೊಳ್ಳೋದಕ್ಕೆ ಗುರುತಿಸ್ಕೊಳ್ಳೋದಕ್ಕೆ ಬಯಸ್ತೀನಿ. ನಾನು ಅವಾಗ ಅಂದ್ಕೊಳ್ತಾ ಇದ್ದೆ, ನಾನು ಟ್ರಾನ್ಸ್ಜೆಂಡರ್ ಬೆಂಬಲಿಗ ಅಂತ ಹೇಳೋದಕ್ಕೆ ಗುರುತಿಸ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಭಾಗ್ಯಲಕ್ಷ್ಮಿ ಅವರು ಮಾತಾಡ್ತಾ ಹೇಳ್ತಾ ಇದ್ರು, ಇವ್ರನ್ನ ಕಂಡ್ರೆ ಭಯ ಆಗುತ್ತೆ. ಈ ಕೋವಿಡ್ ಕಾಲದಲ್ಲಿ ನಾವು ಯಾರಿಗೆ ಮೊಬೈಲ್ ಫೋನ್ ಮಾಡಿದರೆ ಅಲ್ಲೊಂದು ಬರ್ತಿತ್ತು, ಕೋವಿಡ್ ಬಂದರೆ ಭಯಪಡಬೇಡಿ ಅಂತೆಲ್ಲ ಹೇಳೋ. ಈಗೆಲ್ಲ ಇದು ಆನ್ಲೈನ್ ವಂಚನೆ ಬಗ್ಗೆ ಬರುತ್ತೆ. ಹಾಗೆ ಒಂದು ಟ್ಯೂನ್ ಮಾಡ್ಬೋದಾ ಅಂತ, ಅಲ್ಪಸಂಖ್ಯಾತ ಲೈಂಗಿಕ ಅಲ್ಪಸಂಖ್ಯಾತರು ಕಂಡ್ರೆ ಭಯಪಡಬೇಡಿ, ಗೌರವಿಸಿ ಅಂತ ಹೇಳುವಂಥದ್ದು. ಪೇರೆಂಟ್ಸ್ ಅಂದರೆ ನಾವು ಕಾನೂನು ಬಗ್ಗೆ ಮಾತಾಡ್ತೀವಿ, ಹಕ್ಕಿನ ಬಗ್ಗೆ ಮಾತಾಡ್ತೀವಿ, ಬೇರೆ ಬೇರೆ ಏನೇನೋ ವಿಷಯಗಳ ಬಗ್ಗೆ ಮಾತಾಡ್ತೀವಿ. ಸಮಾಜದ ಮನಸ್ಥಿತಿ ಇದೆಯಲ್ಲ, ಅದು ಬದಲಾಗದೆ ಯಾವ ಕಾನೂನು ಮಾಡಿದ್ರು ಏನು ಪ್ರಯೋಜನ ಆಗಲ್ಲ. ಈಗ ನೀವು ಗ್ಯಾರಂಟಿಗಳ ಬಗ್ಗೆ ಎಲ್ಲ ಹೇಳಿ, ನಮ್ಮ ಸಮಸ್ಯೆ ಏನು ಅಂತಂದ್ರೆ, ಹೇಳ್ತಾ ಇದ್ರಲ್ಲ, ಯಾರನ್ನಾರು ಕೊಲೆ ಮಾಡಿದ್ರೆ ಅದಕ್ಕೆ ಅಪ್ಲೈ ಆಗುವ ಎಲ್ಲ ಕಾನೂನುಗಳು ನಮಗೂ ಅಪ್ಲೈ ಆಗುತ್ತೆ, ನಿಮಗೂ ಅಪ್ಲೈ ಆಗುತ್ತೆ. ಆದ್ರೆ ಒಳ್ಳೆ ಕಾನೂನುಗಳು ಮಾತ್ರ ನಿಮಗೆ ಅಪ್ಲೈ ಆಗಲ್ಲ. ಮನಸ್ಥಿತಿ ಅದು. ನಾವು ಹೇಗೆ ಅಂತಂದ್ರೆ, ಒಂದು ಮನೆ ಕಟ್ತೀವಿ ಅಂತಂದ್ರೆ, ನಮ್ಮ ಮನೆಗೆ ಗಂಡಸರು ಮತ್ತು ಹೆಂಗಸರು ಮಾತ್ರ ಬರ್ತಾರೆ ಅಂತಲೇ ಮನೆ ಕಟ್ತೀವಿ. ಲೈಂಗಿಕ ಅಲ್ಪಸಂಖ್ಯಾತರು ನಮ್ಮ ಮನೆಗೆ ಬರ್ತಾರೆ ಅಂತ ನಾವು ಮನೆ ಕಟ್ಟೋದು. ಅಂದ್ರೆ ನಮ್ಮ ಮನಸ್ಸಿಲ್ಲ. ಮನೆ ಅಂತಂದ್ರೆ ನಾವು ಸರ್ಕಾರಿ ಕಟ್ಟಡ ಕೂಡ, ವಿಧಾನಸೌಧ ಕೂಡ ಹಂಗೆ ಆಲೋಚನೆ ಮಾಡಿ ಕಟ್ಟೋದು ನಾವು. 2014 15 ನಮಗೆ ರಾಜ್ಯೋತ್ಸವ ಬಂತು. 15 ಅಂದ್ರೆ ನನ್ನ ಮನಸ್ಥಿತಿ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ. 2015 ಅಕ್ಕಯ್ಯವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಬಂದಾಗ ನಾನು ಅವ್ರದ್ದು ಸಂದರ್ಶನ ಮಾಡಿದೆ. ಮಾರನೇ ದಿವಸ ಪೇಪರ್ನಲ್ಲಿ ಒಂದು ಮೀಟಿಂಗ್ ನಡೀತು, ಪೋಸ್ಟ್ ಮಾರ್ಟಮ್ ಮೀಟಿಂಗ್ ನಡೀತು, ಪ್ರತಿ ದಿವಸ ನಡೆಯುತ್ತೆ. ಆ ಮೀಟಿಂಗ್ನಲ್ಲಿ ತುಂಬಾ ಜನ ಆಕ್ಷೇಪ ಮಾಡಿದ್ರು, ನೀವು ಅಕ್ಕಯ್ಯವರನ್ನ ಇಂಟರ್ವ್ಯೂ ಮಾಡಬಾರ್ದು. ಯಾಕೆ? ಇಲ್ಲ, ಅವರು ಸೆಕ್ಸ್ ವರ್ಕರ್ ಆಗಿ ಕೆಲಸ ಮಾಡ್ತಾರೆ, ಭಿಕ್ಷೆ ಬೇಡ್ತಾರೆ, ಆಮೇಲೆ ಯಾರದ್ದಾರು ಮನೆ ಪ್ರವೇಶ ಇದ್ರೆ ಅಲ್ಲಿ ಬಂದ್ಬಿಟ್ಟು ಗಲಾಟೆ ಮಾಡ್ತಾರೆ, ಮಂಗಳ ಕಾರ್ಯಗಳಿದ್ರೆ ಗಲಾಟೆ ಮಾಡ್ತಾರೆ. ಆಗಷ್ಟೇ ನಾನು ಅಕ್ಕಯ್ಯವರ ಹತ್ರಕ್ಕೆ ಮಾತಾಡ್ಕೊಂಡು ಬಂದಿದ್ರಿಂದ ಬಹಳಷ್ಟು ವಿಷಯಗಳು ನನ್ನ ತಲೆ ಒಳಗೆ. ಮೇಡಮ್ ಕೂಡ ಹೇಳ್ತಾ ಇದ್ರು, ನೀವೆಲ್ಲ ಸ್ವಯಂ ಉದ್ಯೋಗ ಮಾಡ್ತಾ ಇದ್ರು. ನೀವು ಮಾಡುವ ಸ್ವಯಂ ಉದ್ಯೋಗ ಎಷ್ಟು ಯಶಸ್ವಿ ಆಗತ್ತೆ? ಯಾಕಂದ್ರೆ ಸಮಾಜ, ನೀವೊಂದು ಸೊಪ್ಪು ಮಾರಾಟ ಮಾಡ್ಬೋದು, ಇನ್ನೊಂದು ಮಾಡ್ಬೋದು, ಆದ್ರೆ ಒಂದು ಹೋಟೆಲ್ ಇಟ್ಟರು ಬಂದು ಊಟ ಮಾಡುವ ಜನ ಇದ್ದಾರ?
ಕಡಿಮೆ ಅಲ್ವಾ? ನಿಮ್ಮನ್ನು ಅನುಮಾನದಿಂದ ನೋಡ್ತಾರಲ್ವಾ? ಯಾವುದಾದ್ರೂ ಒಂದು ಕಚೇರಿಯಲ್ಲಿ ನಿಮ್ಗೆ ಕೆಲಸ ಕೊಡೋದಕ್ಕೆ ಸಿದ್ಧ ಇದೆಯಾ ಸಮಾಜ? ಸರ್ಕಾರ ನಿಮಗೆ ಲೆಕ್ಚರ್ ಆಗೋದಕ್ಕೋ ಲಾಯರ್ ಆಗೋದಕ್ಕೋ ಇನ್ನೊಂದು ಮಾಡೋದಕ್ಕೋ ಅವಕಾಶ ಕೊಟ್ಟಿದೆ. ಆದರೆ ಜನ ಅದನ್ನು ಸ್ವೀಕಾರ ಮಾಡ್ತಾರ, ಅಥವಾ ನೀವು ಅದನ್ನ ಹೇಳಿಕೊಂಡು ಬಂದಿದ್ರೆ ನಿಮ್ಮ ಸಹೋದ್ಯೋಗಿಗಳು ನಿಮ್ಮನ್ನೇ ಹೇಗೆ ನಡೆಸ್ಕೊಳ್ತಾರೆ ಅನ್ನೋದು ಬಹಳ ಮುಖ್ಯ. ಆ ಕಾರಣಕ್ಕಾಗಿ ನಾವು ಚಿಕಿತ್ಸೆ ಕೊಡಬೇಕಾಗಿತ್ತು ಸಮಾಜಕ್ಕೆ ವಿನಃ ಬರೇ ಸರ್ಕಾರದಲ್ಲಿ ನಮ್ಮ ಹಕ್ಕಿಗೆ ಹೋರಾಟ ಮಾಡೋದಂತಲ್ಲ. ಅದಕ್ಕಾಗಿ ನಮ್ಗೆ ದುಡಿಯೋದಕ್ಕೆ ಅವಕಾಶ ಇದ್ದಿದ್ರೆ ನಾವು ಸೆಕ್ಸ್ ವರ್ಕರ್ ಆಗ್ತಿರ್ಲಿಲ್ಲ ಅಥವಾ ಭಿಕ್ಷೆನೂ ಬೇಡ್ತಿರ್ಲಿಲ್ಲ. ದುಡಿಯೋದಕ್ಕೆ ಅವಕಾಶ ಇದ್ದಿದ್ದು ಅದು ಇಲ್ಲದೆ ಇರೋದ್ರಿಂದ ತಾನೇ ನಾವು ಇವೆರಡೂ ಕೆಲಸ ಮಾಡ್ತಾ ಇದ್ದೀವಿ. ಅದನ್ನು ನೋಡಿಕೊಳ್ಳುವ ಜವಾಬ್ದಾರಿ ಯಾರದ್ದು? ನಮ್ದೇ ಅಲ್ವಾ, ಸಮಾಜದ್ದಲ್ವಾ ಅದು? ಅದನ್ನು ಮಾಡದೇ ಇರೋದ್ರಿಂದ ನಿಮ್ಮನ್ನು ಹಂಗಿಟ್ಟಿದೆ. ಹಾಗಾಗಿ ನೀವು ಹೇಳಿದ್ರಲ್ಲ ಕ್ಷಮೆ ಕೇಳಬೇಕು ಅಂತ, ನಿಜವಾಗಿ ಕ್ಷಮೆ ಕೇಳಬೇಕು ನಾವೆಲ್ಲ. ಹಾಗೆ ಸಮಾಜ ಇದೆ. ಅದಕ್ಕೆ ನಾನು ಅಕ್ಕಾಯಿಯವರಲ್ಲಿ ಕೇಳಿಸಿಕೊಳ್ಳುವ ಒಂದೇ ಒಂದು ಬೇಡಿಕೆ ಏನು ಅಂತಂದ್ರೆ, ಅಂದರೆ ಸಣ್ಣ ಶಾಲಾ ಹಂತದಲ್ಲಿ ಪ್ರಾಥಮಿಕ ನಿಮ್ಮ ಬೇಡಿಕೆಯಲ್ಲೂ ಇದೆ, ಇವರ ಬಗ್ಗೆ ಪಠ್ಯದಲ್ಲಿ ಸೇರಿಸಬೇಕು ಅಂತ. ಪಠ್ಯದಲ್ಲಿ ಸೇರಿಸ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ನಮ್ಮ ಇಷ್ಟೊತ್ತಂದ್ರೆ ನಮ್ಮ ಜೊತೆ ಇದ್ದಂಥ ಗೌರವಾನ್ವಿತ ಶ್ರೀಮತಿ ಭಾಗ್ಯಲಕ್ಷ್ಮಿ ಮೇಡಮ್ ಅವರು ಅರ್ಜೆಂಟ್ ಕೆಲಸದ ಮೇಲೆ ಹೊರಬೇಕಾಗಿದೆ. ಅವ್ರನ್ನ ಗೌರವ ಕಳಿಸ್ಕೊಡ್ತೀವಿ. ಶಾಲಾ ಕಾಲೇಜುಗಳಲ್ಲಿ ಅದರಲ್ಲೂ ಮುಖ್ಯವಾಗಿ ಸಾಧ್ಯ ಆದರೆ ಶಾಲೆಗಳ ವಾರ್ಷಿಕೋತ್ಸವ ನಡೆಯುತ್ತಲ್ಲ, ಅಂಥ ಸಂದರ್ಭದಲ್ಲಿ ನೀವು ಹೋಗಿ ನಿಮ್ಮ ಸಮಸ್ಯೆಗಳನ್ನು ನೀವು ಹೇಗೆ ನಮ್ಮನ್ನು ನೋಡಬೇಕು ಅಂತ ಅವರಿಗೆ ಹೇಳ್ಕೊಡ್ಬೇಕು. ಅಂಥ ಕೆಲಸವನ್ನು ಮಾಡಿದರೆ ಸಮಾಜದಲ್ಲಿ ಸುಧಾರಣೆ ಆಗುತ್ತೆ ಅನ್ನುವ ಭಾವನದೊಂದಿಗೆ ನಿಮ್ಮೆಲ್ಲರ ಜೊತೆಗೆ ನಾವು ಇದ್ದೇವೆ ಅಂತ ಹೇಳ್ತಾ ಒಂದೆಡೆ ಸಂಸ್ಥೆಗೆ ಕೃತಜ್ಞತೆಯನ್ನು ಸಲ್ಲಿಸಿ ನಾನು ಮಾತು ಮುಗಿಸ್ತೇನೆ. ಧನ್ಯವಾದಗಳು ಸರ್. ಎಸ್, ಈಗ ನಮ್ಮ ಜೊತೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷ ಆದಂತಹ